ಹಾಯ್, ಇವತ್ತು ನಾನು ಈ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಏನು ಅಂತ ತಿಳಿಸ್ಕೊಡ್ತೇನೆ. ನೋಡ್ಕೊಂಡು ಬನ್ನಿ. ಈ ರೆಸಿಪಿಯಲ್ಲಿ ಜಸ್ಟ್ ಓವರ್ನೈಟ್ ನಾನು ಸೋಯಾ ಮತ್ತು ಸಬ್ಜಾ ಸೀಡ್ಸ್ನ ಸೋಕ್ ಮಾಡ್ತಾಯಿದ್ದೀನಿ. ಇದು ನೈಟ್ ಸೋಕ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಯಾವ ಫ್ರೂಟ್ಸ್ ಬೇಕು ಆ ಫ್ರೂಟ್ಸು ಅವೈಲೇಬಲ್ ಇತ್ತು, ಅದನ್ನು ಕೊಯ್ಕೊಳ್ತಾ ಇದ್ದೇನೆ. ಆ್ಯಂಡ್ ಯಾವುದೇ ಫ್ರೂಟ್ ಆದರೂ ನಿಮಗೆ ಇಷ್ಟ, ಯಾವ ಫ್ರೂಟ್ ಬೇಕಾದರೂ ಆ ಫ್ರೂಟ್ ತಗೋಬೋದು. ಆ್ಯಂಡ್ ಓವರ್ನೈಟ್ ಸೋಕ್ ಮಾಡಿರೋ ಸಬ್ಜಾ ಬೀಜ ಮತ್ತು ಸಿಯಾ ಸೀಡ್ಸ್ನ ಹಾಕಿ ನೆಕ್ಸ್ಟ್ ಜಸ್ಟ್ ಒಂದು ಬೌಲ್ ಎತ್ಕೊಂಡು ಅದನ್ನು ಗಾರ್ನಿಷ್ ಮಾಡ್ತಾಯಿದ್ದೀನಿ. ಗಾರ್ನಿಷ್ ಅಂದರೆ ಇಲ್ಲದೆ ನೀವು ಫ್ರೂಟ್ಸ್ ಯಾವ್ಯಾವ ಕೊಯ್ದು ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ಹಾಕ್ಕೊಳ್ಳೋದು. ಆ್ಯಂಡ್ ಇದಕ್ಕೆ ಹನಿನೂ ಹಾಕ್ಕೋಬೋದು. ಆ್ಯಂಡ್ ಫ್ಲ್ಯಾಕ್ಸೀಡ್ ಮತ್ತು ಎಳ್ಳನ್ನು ಹಾಕ್ತಾಯಿದ್ದೇನೆ ನಾನು, ಒಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ ಅಂತ. ಆ್ಯಂಡ್ ಇದರಲ್ಲಿ ನಾನು ಫ್ಲೆಕ್ಸ್ ಸೀಡ್ಸ್ ಆ್ಯಡ್ ಮಾಡಿರೋದ್ರಿಂದ ಇದರಿಂದ ಒಳ್ಳೆ ಬೆನಿಫಿಟ್ ಇರುತ್ತೆ. ಚಿಯಾ ಸೀಡ್ಸು ಸಬ್ಜಾ ಸೀಡ್ಸೂ ಹೊಟ್ಟೆ ಫುಲ್ ಇಡುತ್ತೆ. ಆ್ಯಂಡ್ ಇಷ್ಟು ಫ್ರೂಟ್ಸ್ ತಿನ್ನೋದ್ರಿಂದ ಇದು ಫಿಲ್ ಆಗಿರುತ್ತೆ. ಆಲ್ಮೋಸ್ಟ್ ನೀವು ನೆಕ್ಸ್ಟ್ ಮೀಲ್ವರೆಗೂ ಫಿಲ್ ಇರುತ್ತೆ ಇದು. ಆ್ಯಂಡ್ ಇದು ನಾನು ಇನ್ನೊಂದು ಥರ ಬೌಲ್ನ ಡೆಕೋರೇಟ್ ಮಾಡಿದ್ದೆ. ಆ್ಯಂಡ್ ಇದು ಗ್ಲಾಸ್ ಜಾರು, ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಟೆಂಪ್ಟಿಂಗ್ ಆಗೂ ಇರುತ್ತೆ ತಿನ್ನೋಕ್ಕೆ. ಆ್ಯಂಡ್ ಇದರಲ್ಲಿ ಫ್ರೂಟ್ಸ್ನ ನಾವು ಚಿಕ್ಕದಾಗಿ ಕೊಯ್ಕೋಬೇಕಾಗತ್ತೆ. ಪ್ಲೀಸ್ ಟು ಕನ್ಸಿಡರ್ ಸಬ್ಸ್ಕ್ರೈಬ್ ಮೀ. ಯಾರು ವೈಟ್ ಲಾಸ್ ಪ್ರೋಗ್ರಾಮಲ್ಲಿ ಇದ್ದೀರೋ ಇದಂತೂ ಹೆಲ್ತಿ ಇರುತ್ತೆ. ಸಬ್ಜಾ ಬೀಜ ಹಾಕಿದ್ದೇನೆ, ಚಿಯಾ ಸೀಡ್ಸ್ ಹಾಕಿದ್ದೇನೆ, ಸೊ ಕ್ಯಾಲ್ಶಿಯಮ್ ಸಿಗುತ್ತೆ. ಆ್ಯಂಡ್ ಹೊಟ್ಟೆನೂ ಫಿಲ್ ಆಗಿರುತ್ತೆ. ಆ್ಯಂಡ್ ಫ್ರೂಟ್ಸ್ ನಿಮಗೆ ಯಾರು ಇಷ್ಟ ಆಗಿದೆ ಆ ಫ್ರೂಟ್ಸ್ ಹಾಕ್ಬೋದು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.